ಆಗ್ತಿಲ್ಲಪ್ಪ ಆಗ್ತಿಲ್ಲ ಕೈಲಾಗ್ತಿಲ್ಲ, ದಾರಿನೇ ಕಾಣ್ತಿಲ್ಲ ದಿವಸ ದುಡುಲೆ. ಆಗ್ತಿಲ್ಲಪ್ಪ ಆಗ್ತಿಲ್ಲ ಕೈಲಾಗ್ತಿಲ್ಲ, ದಾರಿನೇ ಕಾಣ್ತಿಲ್ಲ ದಿವಸ ದುಡುಲೆ. ಹೊಟ್ಟೆ ಹಸಿವೆ ತಡ್ಕೊಂಬಂತ ಶಕ್ತಿ ಇಲ್ಲೇ, ಗೇಕ ತಿಂಬಲು ಕೈ ಕಾಲಲ್ಲಿ ತಾಕತ್ತಿಲ್ಲ. ಓದ್ಕತಿದ್ದೆ ಬರ್ಕತಿದ್ದೆ ಕಣ್ ಕಾಣ್ತಿಲ್ಲ, ಕಲ್ತಿದ್ದಾರು ಹಾಡ್ತಿಪ್ಪು ಅಂದರೆ ಹಂಬಲಿರ್ತಿಲ್ಲ. ಕಲ್ತಿದ್ನಾರು ಹಾಡ್ತಿಪ್ಪು ಅಂದರೆ ಹಂಬಲಿರ್ತಿಲ್ಲ. ಆಗ್ತಿಲ್ಲಪ್ಪ ಆಗ್ತಿಲ್ಲ ಕೈಲ ಆಗ್ತಿಲ್ಲ, ದಾರಿನೇ ಕಾಣ್ತಿಲ್ಲ ದಿವಸ ದುಡುಲೆ. ಅನ್ನಚ್ಚರಿಗೆ 9 ತೂತು ಇನ್ನೇನು ಮಾಡಲಿ, ಜೋಪಡಿಗಿದ್ದಿದ್ದು ಬಾಗ್ಲು ಕಿತ್ತೋತಲಿ. ಅನ್ನಚ್ಚರಿಗೆ 9 ತೂತು ಇನ್ನೇನು ಮಾಡಲಿ, ಜೋಪಡಿಗಿದ್ದಿದ್ದು ಬಾಗ್ಲು ಕಿತ್ತೋತಲಿ. ಹಾಸೂಲಿಲ್ಲೇ ಹೊದಿಯುಲಿಲ್ಲೇ ಮಳೆ ಗಾಳಿ, ಕೂಗಿರ್ಯಾರು ಬಪ್ಪವಿಲ್ಲೇ ಈ ಊರಿಲೆ. ಹಾಸೂಲಿಲ್ಲೇ ಹೊದಿಯುಲಿಲ್ಲೇ ಮಳೆ ಗಾಳಿ, ಕೂಗಿರ್ಯಾರು ಬಪ್ಪವಿಲ್ಲೇ ಈ ಊರಿಲೆ. ಆಗ್ತಿಲ್ಲಪ್ಪ ಆಗ್ತಿಲ್ಲ ಕೈಲ ಆಗ್ತಿಲ್ಲ, ದಾರಿನೇ ಕಾಣ್ತಿಲ್ಲ ದಿವಸ ದುಡುಲೆ. ದಿಕ್ಕಿಲ್ಲದೆ ದಾರಿಲಿ ಬಿದ್ರೆ ಯಾರು ಹಚ್ಕೊತ್ತೋ, 6 ಮಂದಿ ಆಗದಿದ್ದವರು ಹಿಂಬಾಲಿಸ್ತೋ. ದಿಕ್ಕಿಲ್ಲದೆ ದಾರಿಲಿ ಬಿದ್ರೆ ಯಾರು ಹಚ್ಕೊತ್ತೋ, 6 ಮಂದಿ ಆಗದಿದ್ದವರು ಹಿಂಬಾಲಿಸ್ತೋ. ದೇವ್ರ ಧ್ಯಾನ ಮಾಡುಲ್ ಕೊಡದೆ ಏನು ಗೋಳು ಕೊಡ್ತೋ, ದೇವ್ರ ಧ್ಯಾನ ಮಾಡುಲ್ ಕೊಡದೆ ಏನು ಗೋಳು ಕೊಡ್ತೋ. ಮೇಲಕ್ಕೆ ಕಾರು ಹೋಯ್ಕೊಂಬು ಅಂದರೆ ದೂಢ ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಾಹಿತ್ಯ ಅಥವಾ ಕಾವ್ಯಗಳು ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿತ್ವ, ಯಾವುದೇ ಪರಿಸರ, ಅಕ್ಷರಸ್ಥರೋ ಅನಕ್ಷರಸ್ಥರೋ, ಬಡವರೋ ಬಲ್ಲಿದರೋ ಎಂಬ ಭೇದ ಭಾವವಿಲ್ಲದೆ ಉದ್ಭವಿಸುತ್ತದೆ. ಸರಳ ಸಾಹಿತ್ಯದಿಂದ ಹಿಡಿದು ಕ್ಲಿಷ್ಟಕರವಾದ ಸಾಹಿತ್ಯ ಕಾವ್ಯಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಜನರಿಗೆ ಅಕ್ಷರ ದಾಸೋಹವನ್ನು ನೀಡುತ್ತಿರುವ ಒಬ್ಬ ಅಪರೂಪದ ಮಹಿಳೆ ಸೀತಾಲಕ್ಷ್ಮಿ ಹೆಗಡೆ ಅವರನ್ನ ಮಾತನಾಡಿಸೋಣ. ನಮಸ್ತೆ ಸೀತಾಲಕ್ಷ್ಮಿ ಹೆಗಡೆ ಅವರೇ. ನಮಸ್ಕಾರ. ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಧನ್ಯವಾದಗಳು. ಸೀತಾಲಕ್ಷ್ಮಿ ಅವರೇ, ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಸಣ್ಣವಳಿದ್ದಾಗ ಒಂದು 8 ಮೈಲಿ ದೂರದೊಳಗೆ ಶಾಲೆಗಳೇ ಇದ್ದಿದ್ದಿಲ್ಲ ಅಂತ ಹಳ್ಳಿ ಆಗಿತ್ತದು. ನನಗೆ 8 ವರ್ಷ. ನಿಮ್ಮ ಊರು ಯಾವುದು? ನನ್ನ ಹುಟ್ಟೂರು ಮೂಲ ಮನೆ, ನನ್ನ ತಂದೆ ತವರು ಮನೆ ಗನವಳ್ಳಿ, ತೀರ್ಥಹಳ್ಳಿ ತಾಲೂಕು, ಮೇಗರಹಳ್ಳಿ ಸಮೀಪ ಗನವಳ್ಳಿ ಅಂತ ಹೇಳಿ. ನನ್ನ ಬಾಲ್ಯದ ಬಗ್ಗೆ ಅಂದ್ರೆ, ನನ್ನ ಬಾಲ್ಯದಲ್ಲಿ ಮಕ್ಕಳ ಆಟಕ್ಕಿಂತ ಹೆಚ್ಚಿಗೆ ನನಗೆ ಬೇರೆ ವಿಚಾರನೇ ಜಾಸ್ತಿ ಆಗಿತ್ತು. ಆತರ ಬಾಲ್ಯ ಅಂದ್ರೆ ಬಾಲ್ಯದ ಸ್ಥಿತಿಗೆ ಹೋಗಲೇ ಇಲ್ಲ. 14 ವರ್ಷ ಅನ್ನೋಷ್ಟೊತ್ತಿಗೆ ಅಮ್ಮ ಅಪ್ಪ 2 ಜನ ತೀರೋಗ್ಬಿಟ್ರು. ಅಕ್ಷರ ಕಲ್ಸಿದ್ಲು, ಓದಕ್ಕೆ ಬರೆಯಕ್ಕೆ ಎಲ್ಲ ಬಂದಿತ್ತು. ಮಹಾಭಾರತ ರಾಮಾಯಣ ಎಲ್ಲ ಓದಿಸಿ ಕೇಳ್ಕೊಂಡು ಆಗಿತ್ತು. ಅಲ್ಲ, ನೀವು ಯಾವ ಶಾಲೆಗೆ ಹೋಗಿದ್ದು? ಎಷ್ಟನೇ ತರಗತಿ ತನಕ ಕಲ್ತಿದ್ದೀರಾ? ತರಗತಿ ಕೇಳಬೇಕು ಅಂತಂದ್ರೆ ಶಾಲೆಗೆ ಹೋಗದೆ ತರಗತಿ ಹೆಂಗ್ ಹೇಳೋದು? ಓಹೋ, ಶಾಲೆಗೆ ಹೋಗ್ಲಿಲ್ಲ? ಶಾಲೆಗೆ ಹೋಗ್ಲಿಲ್ಲ. ಅಮ್ಮ ಕಲ್ಸಿದ್ದೆ ಅಕ್ಷರ. ಅದೇ ಅಕ್ಷರದಲ್ಲೇ ನಾನು ಮುಂದುವರೆದೆ. ಬಿಟ್ರೆ ಶಾಲೆ ಬಗ್ಗೆ ಏನು ಗೊತ್ತಿಲ್ಲ. ಒಂದಿನ ನಮ್ ತಂಗಿ ಕರ್ಕೊಂಬರಕ್ ಹೋಗಿದ್ದೆ ಅಷ್ಟೇ ಶಾಲೆಗೆ. ಬಿಟ್ರೆ ಮತ್ತೆ ಶಾಲೆಗೆ ಅಂತ ಹೋಗ್ಲಿಲ್ಲ ನಾನು. ನಿಮಗೆ ಅಮ್ಮ ಅಕ್ಷರ ಅಭ್ಯಾಸ ಮಾಡ್ಸಿದ್ರು ಅಂತ ಹೇಳಿದ್ರಿ. ಅಮ್ಮ ಶಾಲೆಗೆ ಹೋಗಿದ್ರ? ಹೌದು, ನಮ್ಮ ಅಮ್ಮ ಆಗಿನ ಕಾಲದಲ್ಲಿ 4ನೇ ಕ್ಲಾಸ್ ಓದಿದ್ರು. ಎಲ್ಲ ಅಕ್ಷರ ಅಭ್ಯಾಸ ಅಮ್ಮನೇ ಮಾಡ್ಸಿದ್ರು? ಅಮ್ಮನೇ ಮಾಡ್ಸಿದ್ದು. ಕಡೆ ಕೆಲವು ಹಿಂದಿ ಅಕ್ಷರಗಳನ್ನ ಅಣ್ಣ ಹೇಳ್ಕೊಟ್ಟ, ಕೆಲವು ಇಂಗ್ಲಿಷ್ ಅಕ್ಷರಗಳನ್ನ ಮತ್ತೊಂದು ಅಣ್ಣ ಬಂದಾಗ ಹೇಳ್ಕೊಟ್ಟ. ಅದು ದೊಡ್ಡ ABCD ಬರೆಯಕ್ ಬರುತ್ತೆ ನನಗೆ. ಹಿಂದಿ ಕಥೆಗಳನ್ನೆಲ್ಲ ಓದ್ತಿದ್ದೆ ನಾನು. ಆದ್ರೆ ಈಗ ಬಿಟ್ಟು ಹೋಯ್ತು ಎಲ್ಲವ. ಅದೆಲ್ಲ ಬಿಟ್ಟು ಹೋದ್ರಿಂದ ಈಗ ಓದಕ್ಕಾಗಲ್ಲ. ಎಷ್ಟು ವರ್ಷ ನಿಮ್ಗೀಗ? 1940 ಜೂನ್ 20 ನನ್ನ ಜನ್ಮದಿನ. ಅಂದ್ರೆ ಈಗ ಬಹುಶಃ 84 ಅಂತ. 84 ವರ್ಷ. ಇನ್ನು ಮುಂದೆ ನಿಮ್ಮ ವಿದ್ಯಾಭ್ಯಾಸ ಅಂತೂ ತಾಯಿ ಹೇಳ್ಕೊಟ್ರು. ಮುಂದೆ ನೀವು ಸಾಹಿತ್ಯ ಅಥವಾ ಈ ಕಾವ್ಯಗಳಲ್ಲಿ ಹಿಂದೆ ಆಸಕ್ತಿ ಇತ್ತು ನಿಮ್ಗೆ? ಅದ್ ಹೇಗೆ ಬೆಳೆಸ್ಕೊಂಡ್ ಬಂದ್ರಿ ನೀವು?
ನನಗೆ ಸಾಹಿತ್ಯದ ಬಗ್ಗೆ, ಕತೆ ಕಾದಂಬರಿಗಳ ಬಗ್ಗೆ ಯಾವಾಗ್ಲೂ ನನಗೆ ಓದುವುದು ಅಂದ್ರೆ ಬಹಳ ಆಸಕ್ತಿ. ಅಮ್ಮ ಓದಕ್ ಹೇಳ್ಕೊಟ್ಟಾಗಿಂದಲೂ ನಾನು ಓದಿದ್ದೆ. ಫಸ್ಟ್ ಗುರುಚರಿತ್ರೆ ಕೊಟ್ಲು ಓದು ಅಂತ ಹೇಳಿ. ಗುರುಚರಿತ್ರೆ ಓದಾದ್ಮೇಲೆ ರಾಮಾಯಣ ಕೊಟ್ಲು. ರಾಮಾಯಣ ಓದಿ ಆದ್ಮೇಲೆ ಮಹಾಭಾರತ ತರಿಸಿದ್ಲು ಆಗುಂಬೆಯಿಂದವ. ತಾಯಿ ತವ್ರ ಮನೆ ಆಗುಂಬೆ. ಎಲ್ಲ ವಿದ್ಯಾವಂತ ಕುಟುಂಬ ಅದು. ನನ್ನ ತಂದೆ ಕಡೆಯವರು ಆರ್ಥಿಕವಾಗಿ ಶ್ರೀಮಂತರಾದ್ರೆ ಅವರು ಜ್ಞಾನದಲ್ಲಿ, ವಿದ್ಯೆಯಲ್ಲಿ ಶ್ರೀಮಂತರು, ನಮ್ಮ ಅಮ್ಮನ ತವ್ರ ಮನೆಯವರು. ಹಂಗಾಗಿ ಅಲ್ಲಿಂದ ಮಹಾಭಾರತ ತಂದ್ಕೊಟ್ಲು. ಕಡೆಗೆ ಜೈಮಿನಿ ಭಾರತ, ವಾರ್ಧಕ ಷಟ್ಪದಿ, ಇಂಥವನ್ನೆಲ್ಲ ಓದಿಸಿ ಕೇಳಿದ್ಲು ಅವಳು. ನನಗದನ್ನು ಓದಿ ಅಭ್ಯಾಸ ಆಯ್ತು. ಕೆಲವು ಬಾಯಿ ಹೊರಟ ಆಗ್ಬಿಟ್ಟಿತ್ತು. ಮಹಾಭಾರತದ ಪದ್ಯಗಳು ಈಗಲೂ ಎಷ್ಟು ನೆನಪಿದಾವೆ ನಂಗೆ ಅಲ್ಲಲ್ಲಿ. ಹೇಳ್ತೀರಾ? ನಿಮಗ್ ಗೊತ್ತಿರೋದು ಯಾವ್ದಾದ್ರು ಒಂದೆರಡು ಮಹಾಭಾರತದ ಶ್ಲೋಕಗಳು ಅಥವಾ ಪದ್ಯಗಳು ನಿಮಗೆ ಗೊತ್ತಿದ್ರೆ? ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣ ಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನಮ ಗದುಗಿನ ವೀರನಾರಾಯಣ. ಧನ್ಯೋಸ್ಮಿ ಅಮ್ಮ ನಿಮಗೆ. ನೀವು ಈಗ ಹಲವಾರು ಪುಸ್ತಕಗಳನ್ನ ಬರೆದಿದ್ದೀರಿ, ರಚನೆ ಮಾಡಿದ್ದೀರಿ, ಬಿಡುಗಡೆ ಮಾಡಿದ್ದೀರಿ ಅಂತ ಕೇಳಲ್ಪಟ್ಟೆ. ನಿಮ್ಮ ಈ ಪುಸ್ತಕ ರಚನೆ ಹವ್ಯಾಸ ಯಾವಾಗಿಂದ ಬಂತು ನಿಮ್ಗೆ? ನನ್ನ ಪುಸ್ತಕ ರಚನೆಗೆ ಮೂಲ ಕಾರಣ ನಮ್ಮ ಅಪ್ಪ ಅಮ್ಮ ತೀರಿ ಹೋದ ಪರಿಸ್ಥಿತಿ. ಬಹಳ ದುಃಖದಲ್ಲಿ, ಒಬ್ರು ತೀರಿ ಹೋದ್ರೆ ಮನೆಯಲ್ಲಿ ದಿವಸ ಕಳಿಯಕ್ಕಾಗಲ್ಲ, ಹೌದಾ? 2 ಜನ ಹೊರಟೋಗಿದ್ದಾರೆ ಅಪ್ಪ ಅಮ್ಮ. ಬೇಜಾರಾಗಿ ಅದ್ರಲ್ಲೂ ಗುರು ಭಕ್ತ ನಾನು. ಒಂದಿನ ರಾತ್ರಿ 12 ಗಂಟೆ ಹೊತ್ತಿಗೆ ಹೋಗಿ ದೇವ್ರ ಮುಗಿದ್ಕೊಂಡು ಒಳಗ್ ಶುರು ಮಾಡಿದೆ. ಅವ್ರನ್ನೆಲ್ಲ ಕರ್ಕೊಂಡು ಹೋದೆ, ನೀನು ನನ್ನನ್ನು ಕರ್ಕೊಂಡು ಹೋಗ್ಬಿಡು, ನನಗ್ ಬೇಕಾಗಿಲ್ಲ ಈ ಪ್ರಪಂಚ ಅಂತ ಹೇಳಿ. ಸತ್ತವ್ರನ್ನೆಲ್ಲ ಬದುಕ್ಸುವ ನೀನು, ಅವಳನ್ನ ಬದುಕ್ಸ್ಬೋದಾಗಿತ್ತು ನಮ್ಮ ಅಮ್ಮನ, ಯಾಕೆ ಕರ್ಕೊಂಡು ಹೋದೆ? ನನ್ನನ್ನು ಕರ್ಕೊಂಡು ಹೋಗು ಅಂತ ಮಲಗಿದೆ. ಕಡೆಗೆ 1 ಹೊತ್ತು ಮಲಗಿದ ಮೇಲೆ ಕನಸು ಬಿತ್ತು ಬೆಳಗಿನ ಜಾವದಲ್ಲಿ. ದತ್ತಾತ್ರೇಯರು ಹೋದ್ರು ಕನಸಲ್ಲಿ, ಗುರು ಪ್ರೇರಣೆ. ಬಂದು ಕನಸಲ್ಲಿ ನಿಂತರು ಅವರು. ಅವ್ರು ಏನು ಮಾತಾಡಿಲ್ಲ. ಬಂದ್ಬಿಟ್ಯ ಈಗಲಾರು ಬಂದ್ಯಾ, ನನ್ನ ಕರ್ಕೊಂಡು ಹೋಗ್ತೀಯ ಕೇಳ್ಕೊಂಡು ಕಾಲಿಗೆ ಬಿದ್ಕೊಂಡೆ ಅಲ್ಲಯ್ಯ. ಕಾಲಿಗೆ ಬಿದ್ದ ಕೂಡಲೇ ಒಂದ್ಸಲ ಮತ್ತೊಂದ್ಸಲ ನೋಡೋಣ ಚಂದ ದತ್ತಾತ್ರೇಯರು ಅಂತ ಹೇಳಿ ಮೇಲ್ ನೋಡಿದೆ. ಶ್ರೀಧರ ಸ್ವಾಮಿಗಳು. ಹೆದರ್ಬೇಡ ಮಗು, ಹೆದರ್ಬೇಡ, ನಾನಿದ್ದೇನೆ ಅಂದ್ರು. ಅಷ್ಟೇಯ. ಬೆಳಗಾಗಿದ್ದ ಕೂಡಲೇ ಏನೋ ಒಂಥರ ಚಡಪಡಿಕೆ. ಏನಾರು ಬರೆಯೋಣ, ಏನಾರು ಮಾಡೋಣ. ಪುಸ್ತಕ ಪೆನ್ ಎಲ್ಲ ಹುಡುಕಿ ಎಲ್ಲೋ ಭಜನೆ ಬರದ ಪೊಟ್ಟಿ ಒಳಗೆ 4 ಹಾಳೆ ಇತ್ತು. ಎಲ್ಲ ತೆಗೆದು ಬರ್ದಿದ್ದೇನು ಕೇಳಿದ್ರೆ ಅಪ್ಪ ಅಮ್ಮನ ಜೀವನ ಚರಿತ್ರೆ. ಮೊದಲನೇ ಪುಸ್ತಕ ಆಗಲ್ಲ ಅದು, ಅದ್ರಲ್ಲಿ ಬರ್ದಿದ್ದದು ಅಪ್ಪ ಅಮ್ಮನ ಬಗ್ಗೆ. ಭಾಮಿನಿ ಷಟ್ಪದಿಯಲ್ಲಿ ಅದನ್ನು ಬರೆದ ಮಾರನೇ ದಿವಸ ಸಾಹಿತ್ಯ ಪ್ರೇಮಿಗಳು, ವಿದ್ಯಾವಂತರು, ಸಾಹಿತ್ಯದ ಅನುಭವ ಇದ್ದವರು, ಷಟ್ಪದಿಗಳೆಲ್ಲದ್ರ ಬಗ್ಗೆ ನಮ್ಮ ಭಾವ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳ ಗಂಡ SR ಪಾಂಡೇಶ್ವರರು ಬಂದಿದ್ರು ನಮ್ಮ ಮನೆಗೆ ಕೇಸ್ಲೂರಿಗೆ. ಬಂದಾಗ ಅವ್ರ ಮುಂದೆ ಹೇಳಿದೆ, ನಾನು ಭಾರಿ ಚಂದ ಬರೆದಿದ್ದೆ ಸೀತಾಲಕ್ಷ್ಮಿ, ಪ್ರಾಸಬದ್ಧವಾಗಿದೆ, ಮತ್ತ ಮೇಲಾಗಿ ಮಾತ್ರೆ ಕೂಡ ಸರಿ ಇದೆ, ಇದ್ರದ್ದು ಏನೂ ವ್ಯತ್ಯಾಸ ಇಲ್ಲ, ಚಂದೋಬದ್ಧವಾಗಿಲ್ಲ ಎಲ್ಲುವ, ಬಹಳ ಚೆನ್ನಾಗಿದೆಯಲ್ಲೇ ಅಂತಂದ್ರು. ಭಾಮಿನಿ ಷಟ್ಪದಿ ಫಸ್ಟ್ ಮೊದಲ ರಚನೆ ನಂದು. ಅದೇ ಆಮೇಲೆ ಒಂದೊಂದೇ ಭಕ್ತಿ ಗೀತೆಗಳನ್ನ ಬರಿತಾ ಇದ್ದೆ ಅಲ್ಲಿ ತವ್ರ ಮನೇಲಿ ಇದ್ದಷ್ಟು ದಿವಸ. ಬಹಳಷ್ಟು ಭಕ್ತಿ ಗೀತೆ ಬರೆದಿದ್ದೆ ಅಲ್ಲಿ ಬರೆದ ಭಕ್ತಿ ಗೀತೆಗಳೆಲ್ಲ ಯಾರೋ ಪ್ರಿಂಟ್ ಮಾಡ್ತೀನಿ ಅನ್ಕೊಂಡು ತಗೊಂಡು ಪುಸ್ತಕನೇ ಹೋಗಿತ್ತು. ನೆನಪಿದ್ದಷ್ಟು ಬರೆದು ಅದೊಂದು ಸಣ್ಣ ಪುಸ್ತಕ ಮಾಡಿಸಿದ್ದೇನೆ ಅಷ್ಟೇ. ಸೀತಾಲಕ್ಷ್ಮಿ ಅವರ ಆತ್ಮೀಯರಲ್ಲೊಬ್ಬರಾದ ಹೊನ್ನಾವರ ಅಳ್ಳಂಕಿಯ ಹೊಸತೋಟದವರಾದ ಪರಮೇಶ್ವರ್ ಹೆಗಡೆ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ಸೀತಾಲಕ್ಷ್ಮಿ ಹೆಗಡೆಯವರಿಗೆ ನನಗೆ ಭಾಳ ಅನನ್ಯ, ಒಳ್ಳೆ ತನ್ನ ತಾಯಿಯ ಮಗನ ಪ್ರೀತಿಗಳು ಬಹಳ ಉಂಟು ಮೊದಲಿಂದ.
ನಂತರ ಈ ಚಿತ್ತವಾಗಿ ಇವರು ನಾನು ಬಂದು ಈ ಪ್ರೀತಿಯಿಂದ ಬಂದು ಹೋಗ್ತಿದ್ದಾಗ ತಾನು ಇಂತಿಂಥ ಪುಸ್ತಕ ಬರೆದೆ ಅಂತ ಹೇಳಿದರು. ಆ ಪುಸ್ತಕವನ್ನೆಲ್ಲ ನೋಡಿದೆ, ಬಹಳ ಖುಷಿ ಆಯಿತು ನನಗೆ. ಯಾಕೆ ಹೇಳಿದ್ರೆ ಈ ನಮ್ಮ ಹಳ್ಳಿಯಲ್ಲೂ ಇಂತಿಂಥ ಒಂದು ಮೇಧಾವಿಗಳಿದ್ದಾರೆ ಹೇಗೆ ಗೊತ್ತಾಯಿತು. ಆಗ ನಾನು ಕೆಲವು ಪುಸ್ತಕವನ್ನು ನಾನು ನೋಡಿದೆ. ಆದರೆ ನೋಡಿದಾಗ ಅದು ನನಗೆ ಭಾಳ ಮನಸ್ಸಿಗೆ ಸಮಾಧಾನ ಆಯಿತು. ಗುರುಚರಿತ್ರೆ ಅಂತದ್ದು ಒಂದು ಭಾಮೇಶ್ವರ ಬರೆದವರು. ನಾನು ಗುರುಚರಿತ್ರೆ ನೋಡಿದ್ದೇನೆ, ಗದ್ಯ ರೂಪದಲ್ಲಿ ನೋಡಿದ್ದೇನೆ, ಪದ್ಯ ರೂಪ ನೋಡಿದ್ದೆ. ಅದು ಅಷ್ಟೂ ವಿಷಯವನ್ನು ಭಾಮೇಶ್ವರ ಷಟ್ಪದಿಯಲ್ಲಿ ಒಂದು 10-12 ಪುಟದಲ್ಲಿ ಪೂರ್ತಿ ಮುಗಿಸಿದ್ದಾರೆ. ಅದೇ ಬಹಳ ವಿಶೇಷವಾದ ವಿಚಾರ. ಹಾಗಾಗಿ ಎಷ್ಟೋ ಪುಸ್ತಕಗಳನ್ನು ನಾನು ಬೇರೆಯವರಿಗೆ ಕೊಟ್ಟಿದ್ದೆ. ಅವರ ಒಂದು ವಿಚಾರವು ಎಲ್ಲರಿಗೂ ಮುಟ್ಲಿ ಹೇಳುವ ಉದ್ದೇಶದಿಂದ ಎಷ್ಟೋ ಜನ ಪುಸ್ತಕ ಕೊಟ್ಟಿದ್ದೇನೆ. ಎಷ್ಟೋ ಸಲ ನಾನೇ ಇಲ್ಲಿ ಬಂದು ಪುಸ್ತಕದ ಬಗ್ಗೆ ಮಾತಾಡಿ ಮತ್ತು ಕಿರು ಜನ ಕರ್ಕೊಂಡ್ಬಂದು ಇಲ್ಲಿ ಅವರು ಪರಿಚಯ ಮಾಡಿಸಿ ಎಲ್ಲ ವ್ಯವಹಾರವನ್ನು ಮಾಡಿದ್ದೇನೆ. ಯಾಕೆ ಕೇಳಿದ್ರೆ ಇಂಥವ್ರು ಒಬ್ಬರು ಹಳ್ಳಿಯಲ್ಲೂ ಇದ್ದಾರೆ ಅಂದರೆ ಅವರ ಯೋಗ್ಯತೆ ಬರಬೇಕು. ಹಾಗಾಗಿ ನಾನೇನು ಮಾಡಬೇಕಾದ್ರೆ ಎಲ್ಲ ಅವರ ಪರಿಚಯವನ್ನು ಎಲ್ಲ ಜನರಲ್ಲೂ ಮಾಡಿಸಿದ್ದೇನೆ. ಹಾಗಾಗಿ ಇಂಥವ್ರ ಬಗ್ಗೆ ಇದು ಮತ್ತು ಇನ್ನೂ ಮುಂದೆ ಇಂಥ ಪದ್ಯಗಳನ್ನು ಅಥವಾ ಸಾಹಿತ್ಯಗಳನ್ನು ಬರುವಂಥ ಒಂದು ಯೋಗ ಅವರಿಗೂ ಬರಲಿ ಅಂತ ಕೇಳುವಂಥ ಬಗ್ಗೆ ಎಲ್ಲರಿಗೂ ಸಿಗಲಿ ಅಂತ ನಾನು ಆಸೆಯಿಂದ ಎಲ್ಲರಲ್ಲೂ ಹೇಳ್ಕೊಳ್ತೇನೆ, ದೇವರಲ್ಲಿ ಬೇಡ್ಕೊಳ್ತೇನೆ. ನೀವು ಮೊದಲ ಬರಹನೇ ಭಾಮಿನಿ ಷಟ್ಪದಿ ಅಂತ ಮಹಾನ್ ಷಟ್ಪದಿಯಲ್ಲೇ ಬರೆದಿದ್ದೀರಿ ಅಂತೀರಾ. ಈ ಷಟ್ಪದಿಗಳ ಬಗ್ಗೆ ಅಧ್ಯಯನ ಹೇಗಾಯ್ತು ನಿಮ್ಗೆ? ಅಮ್ಮ ಷಟ್ಪದಿಗಳ ಬಗ್ಗೆ ಹೇಳಿದ್ರ? ಷಟ್ಪದಿಗಳ ಬಗ್ಗೆ ಅವಳು ಏನು ಹೇಳಿಲ್ಲ ಅಮ್ಮ. ಆದ್ರೆ ನಾನು ಓದಿದ್ದದೇ ಅಲ್ಲ, ಬಹಳಷ್ಟು ಓದಿನೇ ತಿಳ್ಕೊಂಡಿದ್ದು. ಓದಿ ಅಂದ್ರೆ ಮಾತ್ರೆ ಗಣಗಳು ಅದಕ್ಕೆ ಒಂದಷ್ಟು ತಿಳುವಳಿಕೆ ಬೇಕಲ್ಲ ಬರೀಲಿಕ್ಕೆ, ಅದು ಹೆಂಗ ರೂಢಿಸ್ಕೊಂಡ್ರಿ ನೀವು? ಅದು ಯಾವ ಗಣಗಳನ್ನು ಹುಡುಕಲ ದಾಟಿ ನೋಡ್ಕೊಂಡು ಬರ್ಕೋತ ಓದಿದ್ದು ನಾನು. ಅದು ಸರಿಯಾಗಿದೆ ಅಂತ. ಸೀತಾಲಕ್ಷ್ಮಿ ಅವರೇ, ನಿಮ್ಮ ಬರಹ ಅಂತೂ ಪ್ರಾರಂಭವಾಗಿದ್ದು ಚಿಕ್ಕ ವಯಸ್ಸಿನಿಂದಲೇ. ಆಮೇಲೆ ನಿಮ್ಮ ವೈವಾಹಿಕ ಜೀವನ ಹೇಗ್ ಬಂದ್ರಿ? ವೈವಾಹಿಕ ಜೀವನಕ್ಕೆ ಹೇಗ್ ಬಂದ್ರಿ? ಈ ಊರಿಗೆ ಹೇಗ್ ಬಂದ್ರಿ? ಸ್ವಲ್ಪ ಹೇಳ್ತೀವಿ. ವೈವಾಹಿಕ ಜೀವನಕ್ಕೆ ನಾ ಹೇಗ್ ಬಂದೆ ಅಂತಂದ್ರೆ, ನಮ್ಮ GR ಪಾಂಡೇಶ್ವರರು ಎಲ್ಲರಿಗೂ ಗೊತ್ತಿರ್ಬೋದು, ದೊಡ್ಡ ಕವಿಗಳು ಅವರು, ಪತ್ರಿಕಾಕರ್ತರು. ಅವರು ನಮ್ಮ ಅಣ್ಣನ ಮಾವ, ಅಂದ್ರೆ ಹೆಣ್ಣು ಕೊಟ್ಟು ಮಾವ. ನಮಗೂ ಮಾವನೇ ಅವರು, ನಮ್ ದೊಡ್ಡಮ್ಮನ ತಮ್ಮ. ಅವರಿಂದ ಆದದ್ದು ಈ ಸಂಬಂಧ. ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ ನಾವು, ಅಕ್ಕ ತಂಗಿ, ಹೊನ್ನಾವರಕ್ಕೆ. ಅವಾಗ ಸಂಬಂಧ ಆದದ್ದು. ಈ ಹೊಯ್ಗುಂದಕ್ಕೆ ನಾನ್ ಬಂದದ್ದು. ನಿಮ್ಗೆ ಮಕ್ಕಳು 3 ಮಂದಿ. ಮೊದ್ಲು ದೊಡ್ಡವಳು ಹಿರಿಯ ಮಗಳ ಹೆಸರು ವಿಜಯಲಕ್ಷ್ಮಿ ಎಂಬಟ. ಎರಡನೇ ಮಗ ಸೀತಾರಾಮ ಗಣೇಶ್ ಹೆಗಡೆ, ನನ್ನ ಯಜಮಾನ್ರು ಗಣೇಶ್ ಹೆಗಡೆ. ಸಣ್ಣ ಮಗಳು ಶರಾವತಿ ನಾಗರಾಜ, ಶೃಂಗೇರಿಲಿದ್ದಾಳೆ ಅವಳು. ಸೀತಾಲಕ್ಷ್ಮಿ ಅವರೇ, ಈ ಪುಸ್ತಕಗಳ ಬಗ್ಗೆ ಮಾತನಾಡೋಣ. ಅಂದ್ರೆ ಒಟ್ಟು ಎಷ್ಟು ಪುಸ್ತಕ ನೀವು ನಿಮ್ಮ ಬರಹಗಳ ಎಷ್ಟು ಪುಸ್ತಕ ಬಿಡುಗಡೆ ಆಗಿವೆ ಈಗಾಗ್ಲೇ? ಪುಸ್ತಕಗಳು ಒಟ್ಟು 16 ಪುಸ್ತಕಗಳು ಬಿಡುಗಡೆ ಆದವು. ಫಸ್ಟ್ ಪುಸ್ತಕ ಇಡುಗುಂಜಿ ಗಣೇಶನ ಹಾಡು, ನಾನೇನು ಕೊಡಲಿ, ಅದೇ ಒಂದು ಪುಸ್ತಕ. ನೀವು ಪುಸ್ತಕ ಬಿಡುಗಡೆ ಆಗಿದ್ದು ಮದುವೆ ಆದ ನಂತರನೇನಾ? ಅಲ್ಲ, ಮದುವೆ ಆದ ನಂತರನೇ. ಮದುವೆ ಆದ ನಂತರ ಅನ್ನೋದಕ್ಕಿಂತ ಹೆಚ್ಚಿಗೆ ಬಹಳ ಲೇಟ್ ಆಗಿದೆ ಪುಸ್ತಕ ಬಿಡುಗಡೆ ಆಗುವಾಗ. ಹೆಚ್ಚಾಗಿ ನನ್ನ ದೊಡ್ಡ ಮಗಳ ಮದುವೆ ಸಮಯನೋ ಏನೋ, ಮದುವೆ ಆಗಿತ್ತೋ ಏನೋ ಬಹುಶಃ, ಆಗ ನಾನೇನು ಕೊಡ್ಲಿ ಪುಸ್ತಕ ಬಿಡುಗಡೆ ಆದ್ದು. ಆಮೇಲೆ ಒಂದು ಎಲ್ಲ ಈ ಗುರು ಮಠದ ಭಕ್ತರುಗಳು ಮಾಡ್ತಿದ್ದೀವಿ. ನಾನು ಯಾವ ಪುಸ್ತಕ ಬಹಳ ಮಾಡಿಲ್ಲ, ದುಡ್ಡು ಖರ್ಚು ಮಾಡಿ. ನೀವು ಬರೆದಿದ್ದು ಒಂದೇ. ಭಾವಲಹರಿ ಹೊರನಾಡು ಭೀಮೇಶ್ವರ ಜೋಯಿಸರು, ರಾಜಲಕ್ಷ್ಮಿ ಅವರು ಮಾಡ್ತಿದ್ದು. ಇನ್ನು ರಾಮಕಥಾ ವಲ್ಲರಿ ಗುಣವಂತೆ ಮಂಜುನಾಥ ಹೆಗಡೆ, ಗೀತಾ ಮಂಜುನಾಥ ಹೆಗಡೆ ಕಡೆಯವ್ರು ಮಾಡಿಸಿದ್ದು. ಈ ಪೂಜಾ ಮಲ್ಲಿಗೆ ಕಡೆಗೆ ಮುಗ್ಧ ಮಂದಾರ, ಸೂತ್ರದ ಗೊಂಬೆ, ಇದು 3 ಪುಸ್ತಕಗಳನ್ನು ಮಾತ್ರ ನಾನ್ ಮಾಡಿದ್ದು. ಪೂಜಾ ಮಲ್ಲಿಗೆ ಅಂದ್ರೆ ಏನು, ಎಂತ ವಿಷಯ ಇದೆ ಇದ್ರಲ್ಲಿ? ಪೂಜಾ ಮಲ್ಲಿಗೆ ಒಳಗೆ ಭಕ್ತಿ ಗೀತೆಗಳು. ಸೂತ್ರದ ಗೊಂಬೆ ಇದ್ರದ್ದು ತತ್ವಪದ ಸಂಕಲನ. ಅದು ಸೂತ್ರದ ಗೊಂಬೆ, ತತ್ವಪದಗಳು ಅದರಲ್ಲಿ ಇರೋದಲ್ಲವ. ಮತ್ತೆ ಯಾವ್ದು ನಿಮಗೆ, ನೀವು ಬರೆದ ಪುಸ್ತಕಗಳಲ್ಲಿ ನಿಮಗೆ ತುಂಬಾ ಇಷ್ಟವಾಗಿದ್ದ ಪುಸ್ತಕ ಅಂತ? ಅಂದ್ರೆ ಎಲ್ಲ ಪುಸ್ತಕನೂ ಇಷ್ಟವಾಗಿಯೇ ಬರೀತೀರಾ, ಎಲ್ಲ ಹಾಡುಗಳನ್ನು ಇಷ್ಟವಾಗಿಯೇ ಬರೀತಾರೆ. ನಿಮಗೆ ಖುಷಿ ಕೊಟ್ಟಂತ, ನಿಮಗೆ ಆತ್ಮತೃಪ್ತಿ ಕೊಟ್ಟಂತ, ಅತಿ ಹೆಚ್ಚು ಆತ್ಮತೃಪ್ತಿ ಕೊಟ್ಟಂತ ಪುಸ್ತಕ? ಭಾವಲಹರಿ ಪುಸ್ತಕ. ಭಾವಲಹರಿ. ಜಗತಿ